ಬ್ಯಾಂಕಿನಿಂದ ಹಣವನ್ನು ಡ್ರಾ ಮಾಡಿಕೊಂಡು ಹೋಗುತ್ತಿದ್ದ ವ್ಯಕ್ತಿಯ ಗಮನವನ್ನು ಬೇರೆಡೆ ಸೆಳೆದ ಖದೀಮರು ಹಣವನ್ನು ಎಗರಿಸಿಕೊಂಡು ಹೋಗಿರುವ ಘಟನೆ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿ ನಡೆದಿದೆ. ತಾಳಿಕೋಟೆ ಪಟ್ಟಣದ ನಾಗಪ್ಪ ಅಮ್ರಪ್ಪ ಎಂಬುವರು ಹಣವನ್ನು ಕಳೆದುಕೊಂಡ ವ್ಯಕ್ತಿ. ಇವರು ಪಟ್ಟಣದ ಯೂನಿಯನ್ ಬ್ಯಾಂಕ್ನಲ್ಲಿ ಎಸ್ಬಿ ಖಾತೆ ಹೊಂದಿದ್ದು, ಗುರುವಾರದಂದು ತನ್ನ ವ್ಯವಹಾರಕ್ಕಾಗಿ ಸುಮಾರು 2,20,000 ರೂಪಾಯಿಯನ್ನು ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡಿದ್ದಾರೆ. ಬಳಿಕ ಹೊರಗಡೆ ಬಂದು ಬೈಕ್ ಹತ್ತಿ ಹೋಗುತ್ತಿದ್ದ ವೇಳೆ ಏಕಾಏಕಿ ಬಂದ ಕಳ್ಳರು ಅಡ್ರೆಸ್ ಕೇಳುವ ನೆಪದಲ್ಲಿ ಬೈಕ್ ಮೇಲಿಟ್ಟಿದ್ದ ಹಣವನ್ನು ಎಗರಿಸಿ ಬೈಕ್ ಮೇಲೆ ಪರಾರಿಯಾಗಿದ್ದಾರೆ. ಇನ್ನು ರಭಸವಾಗಿ ಹೋದ ಕಳ್ಳರನ್ನು ಬೆನ್ನಟ್ಟಿದ್ದ ನಾಗಪ್ಪನಿಗೆ ಕಳ್ಳರು ಸಿಗಲಿಲ್ಲ. ಬಳಿಕ ನಾಗಪ್ಪ ಕೆಂಬಾವಿ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಘಟನಾ ವಿಷಯ ಅರಿತ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದರೊಂದಿಗೆ ಆರೋಪಿತರ ಶೋಧನಾ ಕಾರ್ಯ ಮುಂದುವರಿಸಿದ್ದಾರೆ. ಇನ್ನು ಹಗಲು ಹೊತ್ತಿನಲ್ಲಿಯೇ ಈ ಘಟನೆ ನಡೆದಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಬ್ಯಾಂಕಿನ ಒಳಗಡೆ CCTV ಅಳವಡಿಸಲಾಗಿದೆ. ಆದರೆ ಬ್ಯಾಂಕಿನ ಹೊರಗಡೆ ಯಾವುದೇ CCTV ಅಳವಡಿಕೆ ಮಾಡದಿರುವುದು ಬ್ಯಾಂಕಿನವರ ಲೋಪ ಎದ್ದು ಕಾಣುತ್ತಿದ್ದು, ಕೂಡಲೇ ಬ್ಯಾಂಕಿನ ಹೊರಗಡೆಯೂ CCTV ಅಳವಡಿಸುವಂತೆ ಹಾಗೂ ಬ್ಯಾಂಕಿಗೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆಗೊಳಿಸಬೇಕೆಂದು ಜನರು ಆಗ್ರಹಿಸಿದ್ದಾರೆ.